ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಂಕೇಶ್ವರ ಲಿಂಗಾಯತ ರುದ್ರಭೂಮಿಯ ಅಭಿವೃದ್ಧಿಗಾಗಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡುವುದಕ್ಕಾಗಿ ಸಂಕೇಶ್ವರ ಲಿಂಗಾಯತ ಸಮಾಜದ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಸಮಾಜದ ಹಿರಿಯರಿಂದ ಸಚಿವರಿಗೆ ಬಸವಣ್ಣರ ಮೂರ್ತಿ ನೀಡುವ ಮೂಲಕ ಸನ್ಮಾನಿಸಲಾಯಿತು. ನಂತರ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ರಾಜ್ಯದಲ್ಲಿ ಸಚಿವರಾಗಿ ಬಸವಣ್ಣರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ತಾವಾಗಿದ್ದು, ನಾವು ಎಲ್ಲ ಸಮುದಾಯದವರಿಗೆ ಆರ್ಥಿಕ ಸಾಮಾಜಿಕವಾಗಿ ಸಹಾಯ ಮಾಡುತ್ತಾ ಬಂದಿದ್ದು ನಾವು ಬೇರೆಯವರ ಹಾಗೆ ಪ್ರಚಾರ ಪಡೆದುಕೊಳ್ಳುವರಲ್ಲ ಎಂದರು. ಕೆಬಿ ಚುನಾವಣೆಗಾಗಿ ವಿರೋಧಿಗಳು ಅಪ್ರಚಾರ ಮಾಡುತ್ತಿದ್ದು ತಮ್ಮ ಮಕ್ಕಳ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಅವರ ಹತ್ತಿರ ಅಧಿಕಾರ ಉಳಿಸಿಕೊಳ್ಳಲು ಗೊಂದಲ ಉಂಟು ಮಾಡುತ್ತಿದ್ದಾರೆ. ಹಿರಿಯರಾದ ಅಪ್ಪಾಸಾಹೇಬ್ ಶಿರುಕೊಳ್ಳಿ ಅವರು ಜೀವನದ ಉದ್ದಕ್ಕೂ ಎಲ್ಲಾ ಸಮುದಾಯಗಳಿಗೆ ತಮ್ಮ ಸೇವೆಯನ್ನು ನೀಡುತ್ತಾ ಬಂದಿದ್ದು ಇಂಥವರನ್ನು ನೀವು ಒಪ್ಪಿಕೊಳ್ಳಬೇಕು ಎಂದರು. ಬಸವಣ್ಣವರ ವಿಚಾರಗಳನ್ನ ಪ್ರಸಾರ ಮಾಡ್ತಾರ, ಅವ್ರ ಪರವಾಗಿ ನಾವು ಗಟ್ಟಿಯಾಗಿ ರಾಜ್ಯದಲ್ಲಿ ನಿಂತೀವಿ. ಮತ್ತು ನೀವು ಯಾರು ಕೂಡ ಮಂತ್ರಿಯಾಗಿ ಬಸವಣ್ಣರ ಹೆಸರ ಮ್ಯಾಗ ಪ್ರಮಾಣ ವಚನ ಸ್ವೀಕರಿಲ್ಲ. ಯಾರು ಸ್ವೀಕಾರ ಮಾಡಿದ್ರು? ಬಸವಣ್ಣರ ಹೆಸರ ಮೇಲೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಯಾರು? ರಾಜ್ಯದಲ್ಲಿ ಒಬ್ಬರೇ. ಯಾರ? ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಎರಡನೇ ಬಾರಿ. ಮೊದಲೊಂದು ಸಾರಿ ಮಾಡಿದ್ದೆ, ಅಷ್ಟು ಪ್ರಚಾರ ಆಗಿರಕ್ಕೆಲ್ಲ. ಮೊನ್ನೆ ಕೂಡ ನಾನು ಮಾಡಿದ್ದೆ. ಎಕ್ಸಾಕ್ಟ್ಲಿ 30 ತಿಂಗಳ ಹಿಂದೆ ಕಂಠೀರವ ಸ್ಟೇಡಿಯಂನಲ್ಲಿ ನಾವೆಲ್ಲ ಮಾಡಿದ್ದೀವಿ. ಭಾಳಷ್ಟು ನಾವು ಹೇಳೋದಿಲ್ಲ, ನಾವು ಕೆಲಸ ಮಾಡಿದಾನೆ ಭಾಳಷ್ಟು ಹೇಳೋದು. ಈ ಕೈಯಿಂದ ಈ ಕೈಗೆ ಗೊತ್ತಿರೋಲ್ಲ. ಹಂಗೆ ನಾವು ಬೇರೆಯವರೆಲ್ಲ ಹೇಳ್ಕೊತ ಹೋಗ್ತಾರೆ, ನಾವು ಅಷ್ಟು ಮಾಡಿದ್ದೀವಿ, ಇಟ್ಟು ಕೊಟ್ಟಿವಿ, ಅಲ್ಲಿ ಕೊಟ್ಟಿವಿ, ಇಟ್ಟು ಕೊಟ್ಟಿವಿ ಅಂತ. ನಾವೆಲ್ಲ ಸಮುದಾಯಕ್ಕೆ ಎಲ್ಲರಿಗಿಂತ ಸಾಮಾಜಿಕ ಸೇವೆ, ಆರ್ಥಿಕ ಸೇವೆ ನೀಡಿದ್ರು ಕೂಡ ಹೇಳುವಂಥ ಪ್ರಯತ್ನ ತಾನಾಗಿ ಪ್ರಚಾರ ಆಗಬೇಕು. ನಮ್ಮ ದೃಷ್ಟಿ ಹೆಂಗಂದ್ರೆ, ನಾವು ಕೊಟ್ಟದ್ದು ತಾನಾಗಿ ಪ್ರಚಾರ ಆಗಬೇಕು. ನಾವೆಲ್ಲಿ ಸಂಕೇಶ್ವರ ಬಸ್ ಸ್ಟ್ಯಾಂಡ್ ಮ್ಯಾಗ ಗೋಲ್ಡ್ ಹಚ್ಕೊಂಡು ಇಷ್ಟು ಕೊಟ್ಟಿವಿ, ಅಷ್ಟು ಕೊಟ್ಟಿವಿ ಅಂತ ಪ್ರವೃತ್ತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅದಕ್ಕಾಗಿ ನಾವೇನು ಚುನಾವಣೆಯಲ್ಲಿ ಓಟ್ ಹಾಕಂತ ಯಾರಿಗೂ ಹೇಳಿಲ್ಲ. ಯಾಕಂದ್ರೆ ನೀವೆಲ್ಲ ಪ್ರಬುದ್ಧರಿದ್ದೀರಿ. ಯಾರಿಗೆ ಹಾಕ್ಬೇಕು ಅನ್ನೋದು ನೀವು ನಿರ್ಧಾರ ಮಾಡಬೇಕು. ಒಳ್ಳೆಯವ್ರು ಬೇಕಾ ಕೆಟ್ಟವ್ರು ಬೇಕು ಅನ್ನೋದು ನೀವು ನಿರ್ಧಾರ ಮಾಡಬೇಕು. ಯಾಕಂದ್ರೆ ನನಗಿಲ್ಲಿ ನೀವು ನನಗೆ ನನ್ನ ದೃಷ್ಟಿಯಲ್ಲಿ ಈಗೆಲ್ಲ ನಡೀತಾ ಇರೋದು ಇದು ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯಕ್ಕಾಗಿ ಇದೆಲ್ಲ ದುಬಡಿ ಇದೆ. ಏನು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಏನಿಲ್ಲ, ಅವ್ರ ಮಕ್ಕಳ ಸೇಫ್ ಆಗಬೇಕು, ಅಲ್ಲೇ ಉಳಿಬೇಕಾದ ಅಧಿಕಾರ ಎಲ್ಲಿ ಉಳಿಬೇಕು, ಒಂದೇ ಕಡೆ ಉಳಿಬೇಕಂತ ಇದೆಲ್ಲ ಇಷ್ಟೆಲ್ಲ ಗದ್ದಲ ಮಾಡ್ತಿದ್ದಾರೆ. ಅದೆಲ್ಲ ತಿಳ್ಕೊಳ್ಳೋಂಥ ಶಕ್ತಿ ನಿಮಗೂ ಇದೆ, ಬೇರೆಯವ್ರಿಗಿದೆ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ನಿಮ್ಗೆ ಅನುದಾನ ಕೊಟ್ಟಿದ್ದೀವಿ, ಮುಂದೆ ಕೂಡ ನಿಮ್ಮ ಸಮುದಾಯ ಇರ್ಬೋದು, ಬೇರೆ ಬೇರೆ ಸಮುದಾಯಗಳಿರ್ಬೋದು, ಅವನ್ನೆಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬದ್ಧವಾಗಿದೆ ಅಂತ ಹೇಳ್ತಾ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅಪ್ಪಾಸಾಹೇಬ್ ಶಿರುಕೊಳ್ಳಿ ಅವರು ಬಹುಶಃ ಅತಿ ಹೆಚ್ಚು ತಮ್ಮ ಸ್ವಂತ ಅದೇ ಅವ್ರಿಗೆ ರಾಜಕೀಯದಿಂದ ಗಳಿಸಿದ್ದಲ್ಲ, ತಮ್ಮ ದುಡಿಮೆಯಿಂದ ಗಳಿಸಿದ್ದನ್ನ ಭಾಳಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಬಹುಶಃ ಬಡವರಿಗೆ ಲಿಂಗಾಯತರು ಕೂಡ ಭಾಳಷ್ಟು ಇತರ ಸಮುದಾಯದವರು ಕೂಡ ಅವ್ರು ತಮ್ಮ 50-40 ವರ್ಷಗಳ ಜೀವನ ಉದ್ದಕ್ಕೂ ಒಳ್ಳೆಯ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅಂಥವರೆಲ್ಲ ನಿಮಗೆ ಮುಖಂಡರಾಗಬೇಕಾಯಿತು. ಅಪ್ಪಣ್ಣಗೌಡ ಪಾಟೀಲ್ ಅಂತವ್ರು ನಿಮಗೆ ಮುಖಂಡರಾಗಬೇಕಾಯಿತು. ಡಿ ಟಿ ಪಾಟೀಲ್ ಅಂತವ್ರು ನಿಮಗೆ ಮುಖಂಡರಾಗಬೇಕಾಯಿತು. ಆದರೆ ಮುಂದಿನ ದಿನಗಳಲ್ಲಿ ಅಂಥ ಅವಕಾಶ ಬಂದಿದೆ. ಅಂತ ನಾಯಕ ಮಾಡಲಿಕ್ಕೆ ಇದು ಸಹಕಾರ ಬೇಕಂತೇಳಿ ನನ್ನ ಮಾತು ಮುಗಿಸ್ತು. ಈ ವೇಳೆ ಕೆಬಿ ಚುನಾವಣೆಯ ಅಭ್ಯರ್ಥಿ ಅಮರ್ ನೆಲವಡಿ, ಸಂಜಯ್ ಶಿರುಕೊಳ್ಳಿ ಇದ್ದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ.